ಬರೀ ಗಾಡಿ ರಿಪೇರಿ ಏನಾರು ಇದ್ರೆ ಮಾಡಿಸಿದ್ದೀನಿ, ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ರೀ. ಇನ್ನೂ ಏನು ಸ್ಟಿಕ್ಕರ್ ಅದು ಯಾಕೆ ಮಾಡಿಸಿಲ್ಲ ಅಂತ ದೇವ್ರಿಗೆ ಗೊತ್ತು. ಬಾಡಿಗೆ ಸಿಗುತ್ತಾ? ಹಾಂ ರೀ, ಸಿಗುತ್ತೆ ರೀ ಬಾಡಿಗೆ. ಈಗ ಏನು ಸಿಗ್ತಾನೆ ಇಲ್ಲ, ಖಾಲಿ ಎಲ್ಲಿ ಹೋದ್ರೆ ನಿಂತ್ಕೊಳ್ಳಲ್ಲ ರೀ ಗಾಡಿ, ಖಾಲಿ ಆಗುತ್ತೆ. ಖಾಲಿ ಆಗುತ್ತೆ ರೀ, ಖಾಲಿ ಆಗುತ್ತೆ. ಎಲ್ಲಿ ಹೋದಲ್ಲಿ ಇದು ಲೋಡಿಗೆ ಹೋಗ್ತೀನಲ್ರಿ, 3 ದಿನ 4 ದಿನ ನಿಂತ್ಕೊಳ್ಳುತ್ತೆ, ಲೋಡ್ ಆಗ್ತಾ ಇಲ್ಲ ಇಮಿಡಿಯೇಟ್ ಆಗಿ. ಹಿಂಗೆ ಒಟ್ಟ ಎಲ್ಲಿ ಹೋದಲ್ಲಿ ತುಂಬ ಡಿಲೇ ಆಗ್ತಾ ಇದೆ, ಒಟ್ಟ ಲೋಡ್ ಆಗ್ತಾ ಇಲ್ಲ. ಇದು ನಮ್ಮ ಕಡೆ ಎಲ್ಲ ಫ್ಯಾಕ್ಟ್ರಿಗಳದಾವ್ರಿ, ಇಲ್ಲೇ ನಡೀತಾವೆ. ನಾನು ಮುಂಚೆ 1-2 ಗಾಡಿ ತೊಗೊಂಡು ಭಾಳ ಲಾಸ್ ಆಗಿಬಿಟ್ಟಿದ್ದೆ ರೀ. ಹಂಗಾಗಿ ನೀವು ಅವತ್ತು ಅಂದಾಗ ನಾನು ಗಾಡಿ ಬೇಡ ರೀ ಮುಚ್ಚಿ ಅಂತಂದ್ರಿ. ಅದು ನಿಮ್ಮ ಕೃಪೆಯಿಂದ ನಿಮ್ಮ ಬಾಯಾಗ ಬಂದದ. ಅದು ಹಂಗೆ ಅದೇ ಥರ ಲಕ್ಷ್ಮೀನ ನಾನು ಏನು ಸುಳ್ಳು ಕಡೆ ಅಂದ್ರಿ, ನಾನು ಅದು ಹೆಂಗೆ ಬಂದಾಳ ಆಕಿ ದೇವಿ, ಆಕಿಗೆ ಗೊತ್ತು ರೀ. ಇನ್ಮೇಲೆ ಎಲ್ಲಿ ಹೋಗುತ್ತಲ್ಲ ಗಾಡಿ ಚಂದ ಓಡುತ್ತೆ. ಒಂದೇ ದಿವಸ ಮತ್ತೆ 2 ದಿವಸ ಇರಲ್ಲ ಗಾಡಿ. ಬಾಡಿ ಚಂದ ಬರಲ್ಲ. ಆಯ್ತು ರೀ, ಮೂವ್ ಮಾಡ್ಬೇಕೇನು ಮಾಡಿರಿ. ನಮ್ಮ ಕಾಲ ಹಿಂಗಿರಲ್ಲ ಗಾಡಿ, ಸಾಕಲ್ಲ ಇದೆ ಕೂತಿನ ಮತ್ತೆ ಚಾಲು ಮಾಡ್ರಿ ಅಪ್ಪ. ಯಾವ್ದಪ್ಪ ಇದು ಚಾಲು ಮಾಡೋದ್ರಿ. ಆ ಕಡೆ ಏನು ಬ್ರೇಕ್ ಏನು ಬೇಕಾದ್ರಿ ಇಲ್ಲೇ ಇದು ಅದು ಮ್ಯಾಕ್ ಮಾಡಿ ಮುಗಿತೇನ. ಗಾಡಿ ನಮ್ಮ ಕಾಲ ಹಳೆ ಗಾಡಿ ಕೂಡ ಓಡಿಸ್ತಾ ನೋಟ್ ಮಾಡ್ಬೇಕೀಗ ಮಾಡಿ ನಿಮಗೆ ಏನು ನೋಡ್ಲಿಲ್ಲ. ಎಷ್ಟು ಗೇರ್ ಒಪ್ಪಕ್ಕೆ? ಅದಕ್ಕೆ 10 ಗೇರ್ ಅದಾವ್ರಿ. ಯಪ್ಪ ಕೆಟ್ಟನಲ್ವ ಯಪ್ಪ. ಈಗ ಫಸ್ಟ್ ಗೇರ್ ಆ ಕಡೆ ಬರುತ್ತೆ. ಹಾಂ, ಈ ಮಾಮೂಲಿ ಸೀದಾ ಮುಂದ್ಗಡೆ ಬರುತ್ತೆ ರೀ. ಇದ್ರೆ ಹಾಂ, ಅದು ಸೆಕೆಂಡ್ರಿ ಮೇಲ್ಗಡೆ ಸೆಕೆಂಡ್ರಿ, ಆ ಕಡೆ ಮುಂದಕ್ಕೆ ರೀ. ಹಾಂ ಏನು ಬಿದ್ದಿಲ್ರಿ ಗಾಡಿ. ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಬಿದ್ದಿತ್ತು. ರಿವರ್ಸ್ ಆ ಕಡೆ ಪೂರ ಗ್ಲಾಸ್. ಹಾಂ, ಆ ಕಡೆ ಲಾಸ್ಟ್ ಮುಂದುಗಡೆ ಪೂರ ಲಾಸ್ಟ್ ಮುಂದುಗಡೆ.